ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚೂಡಿದಾರ್ ಪ್ಯಾಂಟು ಕಟಿಂಗ್ ಮಾಡಿದ್ದೆ. ಇವತ್ತು ವಿಡಿಯೋ ಹಾಕಿದ್ದೆ. ಇವತ್ತು ಅದು ಸ್ಟಿಚಿಂಗ್ ನೋಡೋಣ ಫ್ರೆಂಡ್ಸ್. ಇದು ಆ್ಯಂಕಲ್ ಪ್ಯಾಂಟ್, ಫಿಟ್ಟಿಂಗ್ ಪ್ಯಾಂಟು ವಿತ್ ಎಲೆಕ್ಟ್ರಿಕ್ಕು. ಯಾವ ಥರ ಹೊಲಿದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, 28 ಇಂಚು ಬೇಕು ಎಲೆಕ್ಟ್ರಿಕ್. ಇದು 1.5 ಇಂಚಿಂದು ಅಗಲ. ಈಗ ನೋಡಿ, ಸೈಡ್ ಸ್ಟಿಚ್ ಬಿಟ್ಕೊಂಡು ಇದು ಫ್ರಂಟು ಫ್ರಂಟ್ ಪೀಸು, ಬ್ಯಾಕ್ ಪೀಸ್ 2 ಕಟ್ ಮಾಡಿದ್ದೇವೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ, ಉಲ್ಟಾ ಸೀದಾ ಮಾಡ್ಕೋಬೇಕಲ್ಲ. ಅದಕ್ಕೆ ಒಂದು ಫ್ರಂಟು ಒಂದು ಬ್ಯಾಕು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಸೈಡು ಸೈಡು ಫುಲ್ಲು ಸ್ಟಿಚ್ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ಸೈಡು ಚೂಡಿದಾರ್ ಪ್ಯಾಂಟು ಎಲ್ಲ 2 ಪೀಸ್ ನೋಡ್ತೀವಿ. ಇದು 4 ಪೀಸ್ ಪಾರ್ಟು, ಕಂಫರ್ಟ್ ಫಿಟ್ಟಿಂಗು ವಿತ್ ಎಲೆಕ್ಟ್ರಿಕ್ ಹೊಲಿಯೋದು. ನೋಡಿ ಫ್ರೆಂಡ್ಸ್, ಅದೂ ಇನ್ನೊಂದು ಪಾರ್ಟು ಸೈಡು ಸ್ಟಿಚಿಂಗ್ ಬಿಟ್ಕೊಳ್ಳೋಣ. ನೋಡಿ, ಇವಾಗ ಆಯಿತು. ಫ್ರಂಟ್ ಪಾರ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಡಬಲ್ ಸ್ಟಿಚ್ ಬಿಟ್ಕೊಳ್ಳೋಣ. ಇದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಕಟಿಂಗ್ ವಿಡಿಯೋನೂ ಇದೆ, ಬೇಕಾದ್ರೆ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಚೆಕ್ ಮಾಡಿ ನೋಡಿ, ನೋಡದೇ ಇದ್ದವರು. ಎಲ್ಲ ಡಬಲ್ ಹೊಲಿಗೆ ಹಾಕಿಬೇಕು ಫ್ರೆಂಡ್ಸ್. ಇದು ಸೈಡೆಲ್ಲ ಓವರ್ಲಾಕ್ ಮಾಡಬೇಕು. ಈ ಒಳ ಸೈಡು ಅದು ಒಂದು ಸ್ಟಿಚ್ಚು ಜೋಡಿಸ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ಫ್ರೆಂಡ್ಸ್, ಇವಾಗ ಬಾಟಮು ಅದನ್ನು ಪಟ್ಟಿ ಮಾಡ್ಕೊಳ್ಳೋಣ. 2 ಇಂಚ್ ಬಿಟ್ಟಿದ್ವಿ, 1 ಇಂಚ್ ಒಳಗೆ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಒಟ್ಟು 2 ಇಂಚ್ ಬಿಟ್ಟಿದ್ವಿ ಟೋಟಲ್. ಅದು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ಅದು ವಿಡಿಯೋ ಲಾಂಗ್ ಆಕತ್ತೆ ಅಂತೇಳಿ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಎರಡನ್ನೂ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಪಟ್ಟಿಗೆ, ಎಲಾಸ್ಟಿಕ್ ಪಟ್ಟಿಗೆ ಇದು 4 ಇಂಚ್ ಇದೆ ಟೋಟಲ್ಲು. 1.5 ಇಂಚು ಅದು ಎಲಾಸ್ಟಿಕ್ ಬರುತ್ತೆ. ಟೋಟಲ್ 3 ಇಂಚ್ ಎಲಾಸ್ಟಿಕ್ಕಿಗೆ ಬೇಕು. ಇನ್ನು 1 ಇಂಚು ಸ್ಟಿಚಿಂಗ್ ಮಾರ್ಜಿನಿಗೆ. ಅದು ನೋಡಿ, ಒಂದು ಸೈಡ್ ಫುಲ್ ಕಂಪ್ಲೀಟು ಈ ಥರ ಸ್ಟಿಚ್ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ಒಳಭಾಗದಿಂದ ಆ ಪಟ್ಟಿನ ಹಾಕಬೇಕು ಫ್ರೆಂಡ್ಸ್. ಅದು ಫ್ರೆಂಡ್ಸ್, ಇದೇ ಪ್ಯಾಂಟಿಂದು ಕಟ್ ಮಾಡಿದ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡದೇ ಇದ್ದರೆ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಲಿಂಕು. ನೋಡಿ ಇದು ಜಾಯಿಂಟ್ ಮಾಡ್ಕೊಳ್ಳೋಣ ಇದನ್ನು.
ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಎಲಾಸ್ಟಿಕ್ ಕರೆಕ್ಟಾಗಿ ಬರುತ್ತಲ್ಲ ನೋಡ್ಕೊಳ್ರಿ. ನೋಡಿ ಬರುತ್ತೆ. 1.5 ಇಂಚು, ಇನ್ನು ಅರ್ಧ ಇಂಚು ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. 1-2 ಇಂಚ್ ಗ್ಯಾಪ್ ಮಾತ್ರ ಬಿಡಿ ಫ್ರಂಟ್ ಭಾಗದಲ್ಲಿ, ಯಾಕಂದರೆ ಎಲಾಸ್ಟಿಕ್ ಒಳಗಡೆ ಹಾಕಬೇಕಲ್ಲ. 1-2 ಇಂಚ್ ಗ್ಯಾಪ್ ಬಿಟ್ಟು ಇನ್ನು ಫುಲ್ಲು ಕಂಪ್ಲೀಟು ಸ್ಟಿಚ್ ಮಾಡಿಕೊಡ್ರಿ. ನೋಡಿ ಫ್ರೆಂಡ್ಸ್, 1-2 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲಿ. ಇದಕ್ಕಷ್ಟೇ ಸೇಫ್ಟಿ ಪಿನ್ ಒಂದು ತಗೊಂಡು ಎಲಾಸ್ಟಿಕ್ ಒಳಗಡೆ ಅದನ್ನು ಸೇರಿಸ್ಕೊಳ್ಳಿ. ಒಂದು ಎಲಾಸ್ಟಿಕ್ ಜಾಯಿಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ಸ್ಟಿಚ್ ಬಿಟ್ಕೊಂಡು ಒಂದು. ಇವಾಗ ಅದನ್ನು ಹಾಕಿ ಜಗ್ಬಿಡಿ, ಒಳಗೆಲ್ಲ ಕ್ಲೀನಾಗಿ ಎಲ್ಲ ಕಡೆಗೆ ಇದಾಗುತ್ತೆ. ನೋಡಿ, ಅದು ಬಿಟ್ಟಿದ್ವಲ್ಲ 2 ಇಂಚು, ಅದನ್ನು ಗ್ಯಾಪು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ನೋಡಿ ಫ್ರೆಂಡ್ಸ್, ಅದನ್ನು ಜಗ್ ಹಿಡ್ಕೊಂಡು ಕ್ಲೀನಾಗಿ ಮೂರು ಸ್ಟಿಚ್ ಬಿಡ್ಬೇಕು ಅದನ್ನು ಅದ್ರ ಮೇಲ್ಗಡೆಗೆ. ನೋಡಿ, ಎಲ್ಲ ಈಕ್ವಲಾಗಿ ಹಿಡ್ಕೋಬೇಕು ಟೈಟಾಗಿ. ಹಿಂದ್ಗಡೆಯಿಂದ ಜಗ್ಬೇಕು, ಮುಂದ್ಗಡೆಯಿಂದನೂ ಜಗ್ಬೇಕು. ನೋಡಿ ಫ್ರೆಂಡ್ಸ್, 3 ಸ್ಟಿಚ್ ಬಿಟ್ಕೊಂಡು ಟೋಟಲ್ ಒಟ್ಟು. ಹಾಗಾದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ 3 ಸ್ಟಿಚ್ ಬಿಟ್ಕೊಳೋದ್ರಿಂದ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಇವಾಗ ರೆಡಿ ಆಯಿತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಲೈಕ್ ಮಾಡದೆ ಹೋಗಬೇಡಿ ಫ್ರೆಂಡ್ಸ್.